ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ರಾಜ್ಯ ರಾಜಕಾರಣದಲ್ಲಿ ಮದಗಜಗಳು ಅಂತಲೇ ಬಿಂಬಿತವಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಡುವೆ ಇದೀಗ ಕಾದಾಟ ತೀವ್ರ ತಾರಕಕ್ಕೇರಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಗುಂಡಿನ ದಾಳಿ, ಮತ್ತೊಂದು ಕಡೆಯಾಗಿ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಒಂದು ರಾಜಕೀಯ ಬೆಳವಣಿಗೆಗಳು. ಇದಕ್ಕೆ ಪೂರಕವಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಆಗಾಗ್ಗೆ DCM ಡಿ ಕೆ ಶಿವಕುಮಾರ್ನ ವಿರುದ್ಧ ನಡೆಸ್ತಾ ಇರ್ತಕ್ಕಂಥ ಒಂದು ವಾಗ್ದಾಳಿ, ಇದರಿಂದ ಕೆರಳಿ ಕೆಂಡಾಮಂಡಲರಾಗಿರ್ತಕ್ಕಂಥ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರಿಗಿನ್ನ ಎಕ್ಸ್ಪೀರಿಯನ್ಸ್ ನನಗೆ ಹೆಚ್ಚಾಗಿದೆ ಅನ್ನುವಂಥ ಮಾತನ್ನು ಏಕವಚನದಲ್ಲೇ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಎಲ್ಲ ಒಂದು ಕಡೆಯಾಗಿ ಇವತ್ತು ಏನು ಸದ್ಯದ ಮಟ್ಟಿಗೆ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ DCM ಡಿ ಕೆ ಶಿವಕುಮಾರ್ ನಡುವಿನ ಒಂದು ವಾಕ್ಸಮರ, ವಾಗ್ಯುದ್ಧ, ಆರೋಪ ಪ್ರತ್ಯಾರೋಪ, ಟೀಕೆ ಪ್ರತಿ ಟೀಕೆಗಳು ಒಂದು ರೀತಿ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಗಮನವನ್ನು ಸೆಳೀತಾ ಇದ್ದಾವೆ. ಮತ್ತೊಂದು ಕಡೆಯಾಗಿ ರಾಜಕೀಯ ಆಸಕ್ತರಿಗೆ ಎಲ್ಲೊಂದು ಕಡೆಗೆ ಪುಕ್ಕಟ ಮನರಂಜನೆಯನ್ನು ಸಿಗ್ತಾ ಇದೆಯಾ ಅನ್ನುವಂಥ ಒಂದು ಹಂತಕ್ಕೂ ಕೂಡ ತಲುಪಿರ್ತಕ್ಕಂಥದ್ದು. ಯಾಕಂದರೆ ಸೂಕ್ಷ್ಮವಾಗಿ ಗಮನಿಸಬೇಕು. ಇತ್ತೀಚೆಗೆ ಕುಮಾರಸ್ವಾಮಿಯವರು ಒಂದು ಟ್ವೀಟನ್ನು ಮಾಡಿದರು. ಅಂದರೆ ಏನು, ಕೊಳ್ಳೆ ಹೊಡೆಯೋದ್ರಲ್ಲಿ, ತಂತಿ ಬೇಲಿ ಹಾಕೋದ್ರಲ್ಲಿ, ಮತ್ತೊಂದು ಕಡೆಯಾಗಿ ಒದ್ದು ಕಿತ್ಕೊಳ್ಳೋದ್ರಲ್ಲಿ ನಿನಗಿಂತ ಅನುಭವ ನನಗೆ ಕಡಿಮೆ ಸ್ವಾಮಿ ಎನ್ನುವಂಥ ಒಂದು ಮಾತನ್ನು ವ್ಯಂಗ್ಯಭರಿತವಾಗಿ ಹಾಕಿದರು. ಇದರಿಂದ ಕೆರಳಿ ಕೆಂಡಾಮಂಡಲರಾಗಿರ್ತಕ್ಕಂಥ DCM ಡಿ ಕೆ ಶಿವಕುಮಾರ್ ಅವರು ಕೂಡ ನಿಮಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ನನಗಿದೆ ಮಿಸ್ಟರ್ ಕುಮಾರಸ್ವಾಮಿ ಎನ್ನುವಂಥ ಒಂದು ಮಾತನ್ನು ಹೇಳಿದರು. ಮತ್ತೊಂದು ಕಡೆಯಾಗಿ ನಿಮ್ಮದೇ ಪಕ್ಷದ ಶಾಸಕರಿದ್ದಾರಲ್ಲ ಅವರನ್ನು ವಿಧಾನಸಭೆಗೆ ಅಥವಾ ಎಲ್ಲಾದರೂ ಒಂದು ವೇದಿಕೆಗೆ ಬನ್ನಿ ಅನ್ನುವಂಥ ಒಂದು ನಿಟ್ಟಲ್ಲಿ ಚರ್ಚೆಗೆ ಕಳಿಸ್ರಿ ಎನ್ನುವಂಥ ನಿಟ್ಟಲ್ಲಿ ಒಂದು ಸವಾಲನ್ನು ಹಾಕಿದರು. ಮತ್ತೊಂದು ಕಡೆಯಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಇತ್ತೀಚೆಗೆ ಏನು ಮನ್ರೇಗಾ ವಿಚಾರ ಏನಿದೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಹೆಸರು ಬದಲಾವಣೆಯನ್ನು ತರೋದಕ್ಕೆ ಏನು ಮುಂದಾಗಿದೆ. ಈ ಒಂದು ಹೆಸರು ಬದಲಾವಣೆ ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ, ಅಂದರೆ VB ರಾಮ್ಜಿ ಹೆಸರನ್ನು ತಂದಿರತಕ್ಕಂಥ ಜಾರಿಗೆ ತರೋದಕ್ಕೆ ಹೊರಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಸೇರಿದಂತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಂದು ರೀತಿ ಬೃಹತ್ ಹೋರಾಟಕ್ಕೂ ಕೂಡ ಸಜ್ಜಾಗಿದೆ. ಅದರಂತೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ DCM ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು, ನಾನು ಈ ಒಂದು ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಸಿದ್ಧ, ಅವ್ರ ಜೊತೆ ನಾನು ಚರ್ಚೆಗೆ ಸಿದ್ಧ ಅನ್ನುವಂಥ ಒಂದು ಸವಾಲನ್ನು ಹಾಕಿದರು. ಈ ಒಂದು ಸವಾಲನ್ನು ಸ್ವೀಕಾರ ಮಾಡಿರ್ತಕ್ಕಂಥ DCM ಡಿ ಕೆ ಶಿವಕುಮಾರ್ ಅವರು, ನಾನು ಕುಮಾರಸ್ವಾಮಿಯವರ ಪಂಥಾಹ್ವಾನವನ್ನು ಸ್ವೀಕಾರ ಮಾಡಿದ್ದೀನಿ, ಇನ್ನು 2-3 ದಿನದಲ್ಲಿ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿಗೆ ಬರ್ತೀನಿ, ನಾನು ಯಾವಾಗಲೂ ಕೂಡ ಎಲ್ಲಿಗೆ ಬೇಕಾದ್ರೂ ರೆಡಿ, ಇವತ್ತು ಸಂಜೆನೇ ರೆಡಿ ಅನ್ನುವಂಥ ಒಂದು ಮಾತನ್ನು ಕಡ್ಡಿ ಮುರಿದಂತೆ ಹೇಳೋದ್ರ ಮುಖಾಂತರ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ ಒಂದು ರೀತಿ ಪಂಥಾಹ್ವಾನವನ್ನು ನೀಡಿದ್ದಾರೆ. ಸೊ ಹೀಗಾಗಿಯೇ ಈ ಒಂದು ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಕಡೆಯಾಗಿ ಈ ಮದಗಜಗಳ ಕಾತಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಾಗಿ ಸಮುದಾಯದ ಮೊರೆ ಹೋಗಿರ್ತಕ್ಕಂಥ, ಅಂದರೆ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ತಮಗಾಗ್ತಾ ಇರ್ತಕ್ಕಂಥ ಒಂದು ಹಿನ್ನಡೆ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ರಾಜ್ಯ ರಾಜಕಾರಣದಲ್ಲಿನ ಬೆಳವಣಿಗೆಗಳ ಕುರಿತು ತಮ್ಮದೇ ಆದಂಥ ಸಮುದಾಯ, ಅಂದರೆ ಉದ್ಯಮಿ ಒಕ್ಕಲಿಗ ಒಂದು ಏನು ಆರ್ಗನೈಸ್ ಆಗಿತ್ತು, ಆ ಒಂದು ಉದ್ಯಮಿ ಒಕ್ಕಲಿಗ ಕಾರ್ಯಕ್ರಮದಲ್ಲಿ ಸಮುದಾಯದ ಮೊರೆ ಹೋಗಿ ಮಾತನಾಡಿರುವಂಥ DCM ಡಿ ಕೆ ಶಿವಕುಮಾರ್ ಅವರು ಒಂದು ಭಾವನಾತ್ಮಕವಾದಂಥ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಏನು, ನನಗೆ ನಮ್ಮ ಪಕ್ಷದಲ್ಲಿ ಎಂತೆಂಥ ಹೊಡೆತ ಬಿದ್ದಿದೆ ಗೊತ್ತಾ, ಎಂತೆಂಥ ಏಟು ಬಿದ್ದಿದೆ ಗೊತ್ತಾ, ಮತ್ತೊಂದು ಕಡೆಗೆ ನಮ್ಮ ಬೆನ್ನಿಗೆ ಚೂರಿ ಹಾಕೋರು ಬೇರೆ ಯಾರೂ ಇಲ್ಲ, ನಮ್ಮವರೇ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ನಾನು ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ ಪ್ರಾಮಾಣಿಕವಾಗಿ ದುಡಿದಿದ್ದೆ, ಎಚ್ ಡಿ ಕುಮಾರಸ್ವಾಮಿಯವ್ರ ಜೊತೆ ಅವ್ರ ಬೆನ್ನೆಲುಬಾಗಿ ನಿಂತಿದ್ದೆ. ಆದರೂ ಕೂಡ ಕುಮಾರಸ್ವಾಮಿಯವರು ನನ್ನ ವಿರುದ್ಧ ಏನೇನೋ ಷಡ್ಯಂತ್ರವನ್ನು ರೂಪಿಸಿದ್ರು, ನಾನು ಜೈಲಿಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿಯೂ ಬಂತು ಅನ್ನುವಂಥ ಒಂದು ಭಾವನಾತ್ಮಕವಾದಂಥ ಒಂದು ಅಸ್ತ್ರ ಪ್ರಯೋಗವನ್ನು ಇವತ್ತು DCM ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಒಂದು ಕಡೆಗೆ DCM ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಕ್ಕಲಿಗ ಸಮುದಾಯವನ್ನು ಸೆಳೆಯುವಂಥ ಒಂದು ನಿಟ್ಟಲ್ಲಿ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೆ, ಇತ್ತ ಬಹಿರಂಗ ಚರ್ಚೆಗೆ ಸಿದ್ಧ ಅನ್ನುವಂಥ ಒಂದು ಪಂಥಾಹ್ವಾನವನ್ನು ಎಚ್ ಡಿ ಕುಮಾರಸ್ವಾಮಿಯವರು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಉಭಯ ನಾಯಕರಿಬ್ಬರ ಆರೋಪ ಪ್ರತ್ಯಾರೋಪ ವಾಗ್ಯುದ್ಧಗಳನ್ನು ನೋಡ್ತಾ ಹೋದರೆ ಸದ್ಯಕ್ಕಂತೂ ನಿಲ್ಲುವಂಥ ಒಂದು ಪರಿಸ್ಥಿತಿ, ಒಂದು ಸನ್ನಿವೇಶಗಳು ಕಾಣ್ತಾ ಇಲ್ಲ. ಈ ಒಂದು ಈ ಉಭಯ ನಾಯಕರಿಬ್ಬರ ಪರಸ್ಪರ ಪಂಥಾಹ್ವಾನ ರಾಜಕಾರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೂಡ ಸದ್ಯದ ಒಂದು ಕುತೂಹಲ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾಮನ್ ಶ್ರೀನಿವಾಸುಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.